ಹಾಯ್ ಹಲೋ ನಮಸ್ಕಾರ. UK ಬೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಮ್ಮೆಲ್ಲರಿಗೂ ಇವತ್ತಿನ ಕ್ಲಾಸಿನಲ್ಲಿ ಆ್ಯನ್ಯುವಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. 2025 ಕ್ವಶನ್ ಪೇಪರ್ 24-25 ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಇದು, ಇಂಪಾರ್ಟೆಂಟ್. ಈಗ ಸಾಲ್ವ್ ಮಾಡುತ್ತಾ ಹೋಗೋಣ. ಭಾಗ ಎ ನೋಡಿದರೆ ಬಹು ಆಯ್ಕೆಗಳು ಐದು ಮಲ್ಟಿಪಲ್ ಚಾಯ್ಸ್ ಇರ್ತವೆ. ಅದರೊಳಗೆ 1 ಮಾರ್ಕ್ ಕ್ವಶನ್ ಸರಿಯಾಗಿ ನೀವು ಹಾಕಿದರೆ ಸ್ಕೋರ್ನ ಮಾಡ್ಬೋದು. ಇಲ್ಲಿ ನೋಡೋಣ. ಒಂದು ಆಯ್ಕೆ, ಒಂದು ಹಿಂದೂ ಪದವನ್ನು ಮೊದಲು ಬಳಸಿದರು ಯಾರು? ಹಿಂದೂ ಪದವನ್ನು ಮೊದಲು ಬಳಸಿದರು ಸಿ ಅರಬರು. ಮುಂದಿನ ಪ್ರಶ್ನೆ 2, ಭಾರತದಲ್ಲಿ ಅಂತರ್ಜಾತೀಯ ವಿವಾಹಕ್ಕೆ ಕಾನೂನಿನ ಮಾನ್ಯತೆ ನೀಡಿದ ಮೊದಲ ಕಾನೂನು ಯಾವುದಂದರೆ ಬಿ ವಿಶೇಷ ವಿವಾಹ ಕಾಯ್ದೆ 1872. ಮುಂದಿನ ಪ್ರಶ್ನೆ 3, ಸೂಕ್ಷ್ಮ ಹಣಕಾಸು ಪರಿಕಲ್ಪನೆಯನ್ನು ಪರಿಚಯಿಸಿದರಾರು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ಹೆಚ್ಚು ಸಲ ಕೇಳಿದ ಪ್ರಶ್ನೆ. ಸರಿಯಾದ ಉತ್ತರ ಎ ಮೊಹಮ್ಮದ್ ಯೂನುಸ್. ಮುಂದಿನ ಪ್ರಶ್ನೆ 4, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ ಪ್ರಪ್ರಥಮ ರಾಜ್ಯಗಳು ಯಾವುದಂದರೆ ಸಿ ಆಂಧ್ರ ಪ್ರದೇಶ ಮತ್ತು ರಾಜಸ್ಥಾನ. ಮುಂದಿನ ಪ್ರಶ್ನೆ 5, ಒಂದು ಜಾತಿ ಒಂದು ಧರ್ಮ ಒಬ್ಬನೇ ದೇವರು ಎಂಬ ಧ್ಯೇಯವಾಕ್ಯ ಪ್ರತಿಪಾದಕರು ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಡಿ ಶ್ರೀನಾರಾಯಣ ಗುರು ಅವರು ಈ ಪ್ರತಿಪಾದಿಸಿದ್ದಾರೆ. ಇದೇ ರೀತಿ ಹೊಸ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಮುಂದಿನ ಪ್ರಶ್ನೆಗಳಿಗೆ ನೋಡೋಣ. ಬಿಟ್ಟ ಸ್ಥಳಗಳನ್ನು ನೋಡೋಣ. ಸರಿಯಾದ ಉತ್ತರಗಳನ್ನು ಬಿಟ್ಟ ಸ್ಥಳ ಇಲ್ಲಿ ತೆಳಗೆ ಕೊಟ್ಟೇ ಇರುತ್ತಾರೆ. ಇನ್ನೊಂದು ಕ್ವಶನ್ ಪೇಪರಲ್ಲಿ ನೀವು ಸರಿಯಾಗಿ ನೋಡಿ ಹಾಕಬೇಕಾಗುತ್ತದೆ. ಒಂದೊಂದು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಈಗ 6ನೇ ಪ್ರಶ್ನೆ ನೋಡೋಣ. ಜನಸಂಖ್ಯಾಶಾಸ್ತ್ರದ ಪದವನ್ನು ಪರಿಚಯಿಸಿದರೆ ಯಾರು? ಸರಿಯಾದ ಉತ್ತರ ಅಚಿಲ್ ಗಿಲಿಯಾರ್ಡ್. 7ನೇ ಪ್ರಶ್ನೆ, ಆದಿವಾಸಿ ಪಂಚಶೀಲ ತತ್ವದ ಪ್ರತಿಪಾದಕರು ಯಾರು? ತತ್ವದ ಪ್ರತಿಪಾದಕರೆಂದರೆ ಜವಾಹರ್ಲಾಲ್ ನೆಹರು. ಮುಂದಿನ ಪ್ರಶ್ನೆ 8, ಮಾಧ್ಯಮದ ದೊರೆ ಎಂದು ಪ್ರಖ್ಯಾತರಾದವರು ಯಾರು? ರೂಪರ್ಟ್ ಮರ್ಡೋಕ್. ಸರಿಯಾದ ಉತ್ತರ ರೂಪರ್ಟ್ ಮರ್ಡೋಕ್. ಹಾಗೆ 9ನೇ ಪ್ರಶ್ನೆ, ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರೆ ಯಾರು? ಎಲ್ಲರಿಗೂ ಗೊತ್ತಿರೋದು. ಹಾಗೆ ಈ ಪ್ರಶ್ನೆ ಇಂಪಾರ್ಟೆಂಟ್, ಜ್ಯೋತಿಬಾಯಿ ಫುಲೆ ಅವರು. ಹಾಗೆ 10ನೇ ಪ್ರಶ್ನೆ, ವಿದ್ಯುನ್ಮಾನ ಮಾಧ್ಯಮವು ಕೃತಕ ನೈಜತೆ ಮತ್ತು ಸೃಷ್ಟಿಸಿವೆ ಎಂದು ಕರೆದವರು? ಇಲ್ಲಿ ಸರಿಯಾದ ಉತ್ತರ ಜೀನ್ ಬೌಡ್ರಿಲಾರ್ಡ್. ಸರಿಯಾದ ಉತ್ತರ ಆಗಿದೆ. ಈ 10 ಮಾರ್ಕ್ ಕ್ವಶನ್ಗಳು ನೀವು ಆರಾಮಾಗಿ ಅಂಕಗಳನ್ನು ಪಡೆಯಬಹುದು. ಸರಿಯಾಗಿ ಹಾಕಿಕೊಳ್ಳಬೇಕಾಗುತ್ತೆ. MCQ ನೀವು ಸರಿಯಾದ ಉತ್ತರ ನೋಡಿಕೊಳ್ಳಬೇಕು. ಹಾಗೆ ಬಿಟ್ಟ ಸ್ಥಳವನ್ನು ಸರಿಯಾಗಿ ನೋಡಿಕೊಳ್ಳಿ. ಎರಡನೇ ಕ್ವಶನ್ ಪೇಪರ್ ಆಗಿರೋದ್ರಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ. ಹಾಗೆ ಹೊಂದಿಸಿ ಬರೆಯಿರಿ ನೋಡೋಣ. ವೆರಿ ಇಂಪಾರ್ಟೆಂಟ್, ಹೊಂದಿಸಿ ಬರೆಯಿರಿ. ಸರಿಯಾಗಿ ನೀವು ಹೊಂದಿಸಿ ಬರೆಯನ್ನು ಹಾಕಬೇಕಾಗುತ್ತೆ. ಭಾಗ ಎ ಒಳಗೆ ನೋಡಬೇಕಾದ್ರೆ ಎ ಥಿಯೋಸಾಫಿಕಲ್ ಸೊಸೈಟಿ ಇದು ಯಾರದು ಅಂತ ಕೇಳಿದರೆ ಈಶ್ವರನೇ ಕೇಳ್ತಾರೆ. ಯಾರದು ಪ್ರತಿಪಾದಕರು ಅಂತ ಕೇಳ್ತಾರೆ, ಗ್ರಂಥನ ಕೇಳ್ತಾರೆ. ಇಲ್ಲಿ ಸರಿಯಾದ ಉತ್ತರ ನೋಡಬೇಕಾದ್ರೆ ಅನಿ ಬೆಸೆಂಟ್. ಸರಿಯಾದ ಉತ್ತರ ಅನಿ ಬೆಸೆಂಟ್. ಹಾಗೆ ಬಿ ಯಂಗ್ ಇಂಡಿಯಾ ಇದು ಯಾರ ಕೃತಿ ಅಂತ ಕೇಳಿದ್ದಾರೆ. ಯಂಗ್ ಇಂಡಿಯಾ ಅಂದರೆ ಮಹಾತ್ಮ ಗಾಂಧೀಜಿ. ಸರಿಯಾದ ಉತ್ತರ. ಹಾಗೆ ಸಿ ಕೂಲಿಗಾಗಿ ಕಾಳು ಯೋಜನೆ ಇಲ್ಲಿ ದೇಶಿ ಕೊಟ್ಟಿದ್ದಾರೆ. ಇದನ್ನು 1977. ಸರಿಯಾದ ಉತ್ತರ 1977. ಆಗ ಡಿ ಕಾಣದ ಕೈ ಅಡಮ್ ಸ್ಮಿತ್. ಈ WTO ದಂಶ. ಇಲ್ಲಿ ಸರಿಯಾದ ಉತ್ತರ 2001. ಸರಿಯಾದ ಉತ್ತರ ಆಗುತ್ತೆ. ಹಾಗೆ ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 5 ಅಂಕಗಳ ಒಂದು ಪ್ರಶ್ನೆಗಳು ಬರುತ್ತೆ. ಇಲ್ಲಿ ಸರಿಯಾಗಿ ನೀವು ಹಾಕೊಂಡ್ರಿ ಕನಿಷ್ಠ MCQ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ ಮತ್ತು ಒಂದು ವಾಕ್ಯ ನೋಡಿದರೆ ಆರಾಮಾಗಿ 20 ಅಂಕಗಳನ್ನು ನೀವು ಪಡೆಯಬಹುದು. ಒಂದು ವಾಕ್ಯದಲ್ಲಿ 12ನೇ ಪ್ರಶ್ನೆ ನೋಡೋಣ. ಭಾರತದ ಪ್ರಾಚೀನ ಹೆಸರುಗಳಲ್ಲಿ ಯಾವುದಾದರೂ ಒಂದನ್ನು ಬರೆಯಿರಿ. ಎಲ್ಲರಿಗೂ ಗೊತ್ತಿರುವುದು ಭಾರತ, ಜಮ್ಮು ಕಾಶ್ಮೀರ, ಜಂಬೂದ್ವೀಪ ಅಂತಲೂ ಕರೀತಾರೆ, ಹಿಂದೂಸ್ತಾನ್ ಅಂತಲೂ ಕರೀತಾರೆ.
ಹಾಗೆ 13ನೇ ಪ್ರಶ್ನೆ, ಕರ್ಣವನೆಂದರೆ ಯಾರು? ಕರ್ಣವನೆಂದರೆ ಕುಟುಂಬದ ಹಿರಿಯ ಸದಸ್ಯ ಅಥವಾ ಮುಖ್ಯಸ್ಥ ಅಂತ ಕರೆಯಬಹುದು. ಕುಟುಂಬದ ಹಿರಿಯ ಸದಸ್ಯ ಮತ್ತು ಮುಖ್ಯಸ್ಥ. ಸರಿಯಾಗಿ ನೋಡಿಕೊಳ್ಳಿ. ಕುಟುಂಬದ ವಿಭಕ್ತ ಕುಟುಂಬನು ಎಂದು ನೀವು ನೋಡಬಹುದು. ಹಾಗೆ 14ನೇ ಪ್ರಶ್ನೆ, ಲಿಂಗ ತಾರತಮ್ಯ ಎಂದರೇನು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಲಿಂಗ ತಾರತಮ್ಯ ಎಂದರೆ ಲಿಂಗದ ಆಧಾರದ ಮೇಲೆ ವ್ಯಕ್ತಿಗಳ ನಡುವೆ ತಾರತಮ್ಯ ಮಾಡುವುದೇ ಲಿಂಗ ತಾರತಮ್ಯ. ಹಾಗೆ 15ನೇ ಪ್ರಶ್ನೆ, ನಬಾರ್ಡ್ ಅನ್ನು ವಿಸ್ತರಿಸಿ. ನಬಾರ್ಡ್ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಸರಿಯಾಗಿ ನೋಡ್ಕೊಳ್ಳಿ. ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಹಾಗೆ 16ನೇ ಪ್ರಶ್ನೆ, ಸಾಮಾಜಿಕ ಚಳವಳಿ ಎಂದರೇನು? ಸಾಮಾಜಿಕ ಚಳವಳಿ ಎಂದರೆ ಸಮಾಜದಲ್ಲಿ ಜನರೊಂದಿಗೆ ಒಟ್ಟಾಗಿ ನಡೆಸಿ ಸಂಘಟನೆ ಮಾಡಿ ಸಮಾಜ ಸೇವೆ ಮಾಡುವ ಪ್ರಯತ್ನವೇ ಸಾಮಾಜಿಕ ಚಳವಳಿ. ಹಾಗೆ ಮುಂದಿನ ಭಾಗ B7 ವೆರಿ ಇಂಪಾರ್ಟೆಂಟ್. 5 ಪ್ರಶ್ನೆಗಳಿಗೆ ಮಾತ್ರ 2 ಅಂಕದಲ್ಲಿ ಉತ್ತರಿಸಿ ಅಂತ ಕೊಟ್ಟಿರ್ತಾರೆ. ಇಲ್ಲಿ 5 ಪ್ರಶ್ನೆಗಳನ್ನು ಬರೆಯಬೇಕಾಗುತ್ತೆ. 2 ಅಂಕಗಳನ್ನು ನೀವು ಸರಿಯಾಗಿ ನೀಡಿದಲ್ಲಿ 2 ಅಂಕಗಳು ಬರುತ್ತವೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಇದು, ಆ್ಯನ್ಯುವಲ್ ಕ್ವಶನ್ ಪೇಪರ್. ಇಲ್ಲಿ 17ನೇ ಪ್ರಶ್ನೆ, ಭಾರತದ 2 ಧಾರ್ಮಿಕ ಸಮೂಹಗಳನ್ನು ಹೆಸರಿಸಿ. ಧಾರ್ಮಿಕ ಸಮೂಹಗಳೆಂದರೆ ಹಿಂದೂ, ಮುಸ್ಲಿಂ, ಇಸ್ಲಾಂ, ಸಿಖ್ ಇನ್ನಿತರಗಳನ್ನು ನೀವು ಬರೆಯಬಹುದು. 2 ಬರೆದರೆ ಸಾಕು, 2 ಅಂಕಗಳನ್ನು ಬರೆಯಬಹುದು ನೀವು. ಹಾಗೆ 18ನೇ ಪ್ರಶ್ನೆ, ಕರ್ನಾಟಕದ 2 ಪರಿಶಿಷ್ಟ ಜಾತಿಗಳು. ಪರಿಶಿಷ್ಟ ಜಾತಿಗಳೆಂದರೆ ಒಂದು ಹೊಲೆಯ, ಇನ್ನೊಂದು ಮಾದಿಗ. ಹಾಗೆ 19ನೇ ಪ್ರಶ್ನೆ, ಮಹಿಳಾ ಸಬಲೀಕರಣಕ್ಕೆ ಕಾರಣವಾದ 2 ಕಾನೂನಾತ್ಮಕ ತಂತ್ರಗಳನ್ನು ಹೆಸರಿಸಿ. ಇಲ್ಲಿ ಕಾನೂನಾತ್ಮಕ ತಂತ್ರಗಳನ್ನು ಕೇಳಿದ್ದಾರೆ. ಮಹಿಳೆಯರಿಗೆ ಆಸ್ತಿ ಸಿಗುವುದು ಮತ್ತು ಸಮಾನ ಹಕ್ಕುಗಳನ್ನು ನೀಡುವುದು ಇದು ಕಾನೂನಾತ್ಮಕ ತಂತ್ರಗಳಾಗಿವೆ. ಹಾಗೆ 20ನೇ ಪ್ರಶ್ನೆ, ಭಾರತೀಯ ಗ್ರಾಮಗಳ 2 ಲಕ್ಷಣಗಳನ್ನು ತಿಳಿಸಿ. ಭಾರತೀಯ 2 ಗ್ರಾಮಗಳ 2 ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಗ್ರಾಮಗಳ ಬಗ್ಗೆ ಬರೆಯಬೇಕಾಗುತ್ತೆ. ಇಲ್ಲಿ ಸಬ್ ಪಾಯಿಂಟ್ ಹಾಕಿ ಬರೀಬೇಕು. 2 ಪಾಯಿಂಟ್ ಅಥವಾ 4 ಪಾಯಿಂಟ್ ನೀವು ಸಹ ಬರೀಬೋದು. 1ನೇ ಪಾಯಿಂಟ್, ಕೃಷಿಯು ಮುಖ್ಯ ಉದ್ಯೋಗವಾಗಿದೆ. 2ನೇ ಪಾಯಿಂಟ್, ಸಮುದಾಯದ ಬದುಕು ಕಂಡುಬರುತ್ತದೆ. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗೋಣ. 20ನೇದು, ಬೇರ್ಟಾಕ್ಸ್ ಪ್ರಕಾರದ ಸಾಮಾಜಿಕ ಚಳವಳಿಯ ಪ್ರಮುಖ ಅಂಶಗಳನ್ನು ತಿಳಿಸಿ. ಇಲ್ಲಿ ಅಂಶಗಳನ್ನು ಕೇಳಿದ್ದಾರೆ. 1 ಉದ್ದೇಶಪೂರ್ವಕವಾದದ್ದು, 2 ಸಂಘಟಿತ, 3 ಸಾಮಾಜಿಕ. ಹಾಗೆ 22ನೇ ಪ್ರಶ್ನೆ, ಪ್ರಸ್ತುತ ಭಾರತದಲ್ಲಿ 2 ಮಹಿಳಾ ಸಮಸ್ಯೆಗಳನ್ನು ತಿಳಿಸಿ. ಮಹಿಳೆಯರ ಬಗ್ಗೆ 2 ಸಮಸ್ಯೆಗಳನ್ನು ತಿಳಿಸಿ ಅಂದಾಗ 1 ಹೆಣ್ಣು ಭ್ರೂಣ ಹತ್ಯೆ, 2 ಮಹಿಳೆಯರ ಮೇಲೆ ದೌರ್ಜನ್ಯ, ಹೆಣ್ಣು ಭ್ರೂಣ ಹತ್ಯೆ. ಹಾಗೆ 23, ಪಾಶ್ಚಾತ್ಯೀಕರಣ ಎಂದರೇನು? ಪಾಶ್ಚಾತ್ಯೀಕರಣ ಎಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಸ್ತುಗಳು ರವಾನೆ ಆಗಿರುವುದು, ಹಾಗೆ ವಸ್ತುಗಳು ವಿನಿಮಯ ಮಾಡಿಕೊಳ್ಳುವುದು ಪಾಶ್ಚಾತ್ಯೀಕರಣ ಎಂದರು. ಬೇಕಾದ್ರೆ ಒಂದು ದೇಶದ ವಿನಿಮಯದೊಳಗೆ ಬದುಕುವುದು, ಇದು ಪಾಶ್ಚಾತ್ಯೀಕರಣ ಎನ್ನುವರು. ಹಾಗೆ 24ನೇ ಪ್ರಶ್ನೆ, ಸಂಸ್ಕೃತಾನುಕರಣ. ಯಾವುದಾದರೂ 2 ಟೀಕೆಗಳನ್ನು ಕೇಳಿದರೆ. ಟೀಕೆಗಳು: 1 ಜಾತಿ ವ್ಯವಸ್ಥೆಯ ಮಾತ್ರ ಬದಲಾಗಬೇಕು. ಹಾಗೆ 2 ಕೆಳಜಾತಿಯ ಸ್ಥಾನಮಾನ ಸುಧಾರಿಸುವುದಿಲ್ಲ. 2 ಟೀಕೆಗಳು ಇವು. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಜಾತಿ ವ್ಯವಸ್ಥೆಯ ಮಾತ್ರ ಬದಲಾವಣೆಯಾಗಬೇಕು. 2 ಕೆಳಜಾತಿ ಸ್ಥಾನಮಾನ ಸುಧಾರಿಸುವುದಿಲ್ಲ. ಫ್ರೆಂಡ್ಸ್, 2 ಅಂಕ 1 ಅಂಕ ಹೊಂದಿಸಿ ಬರೆಯಿರಿ. ಬಿಟ್ಟ ಸ್ಥಳ MCQ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿವೆ. ಇಲ್ಲಿ ಆರಾಮ್ ನೀವು 35 ಮಾರ್ಕ್ಸನ್ನು ಆರಾಮ್ ಪಡಿತೀರಿ. 40 ಅಂಕಗಳನ್ನು ವೆರಿ ಇಂಪಾರ್ಟೆಂಟ್. ಹಾಗೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಭಾಗ C ಒಳಗೆ ನೋಡೋಣ. ಇಲ್ಲಿ 6 ಪ್ರಶ್ನೆಗಳಿಗೆ 15 ಅಂಕಗಳಲ್ಲಿ ಉತ್ತರಿಸಬೇಕಾಗುತ್ತದೆ. ಇಲ್ಲಿ 6 ಪ್ರಶ್ನೆ ಬರೆದರೆ ಒಂದೊಂದು ಪ್ರಶ್ನೆಗೆ 5 ಅಂಕಗಳನ್ನು ಪಡೆಯಬಹುದು ನೀವು. ಟೋಟಲ್ ಆಗಿ 30 ಅಂಕಗಳು ಇರುತ್ತೆ. 25ನೇ ಪ್ರಶ್ನೆ, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಬಲಪಡಿಸಲು ಡಾಕ್ಟರ್ ಸಂಪೂರ್ಣಾನಂದ ಸಮಿತಿ ಶಿಫಾರಸು ವಿವರಿಸಿ. ಸಂಪೂರ್ಣಾನಂದ ಸಮಿತಿಯ ಶಿಫಾರಸು ವಿವರಿಸಿ. ಇವರ ಶಿಫಾರಸು 1 ಪೇಜ್ ಅಥವಾ 2 ಪೇಜ್ ಬರೆದರೆ ಸಾಕು. ಹಾಗೆ ಇನ್ನೊಂದಿಟ್ಟು ಎಕ್ಸ್ಪ್ಲೇನ್ ನೀವು ಬರೀಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಹಾಗೆ 26
ಅವಿಭಕ್ತ ಕುಟುಂಬದ 5 ಅನುಕೂಲಗಳನ್ನು ವಿವರಿಸಿ. ಅವಿಭಕ್ತ ಕುಟುಂಬದ 5 ಅನುಕೂಲಗಳು ಬರೆಯಿರಿ. ಅನುಕೂಲಗಳನ್ನು ಬರೆಯಿರಿ. ಸಮಾನತೆ, ಆಸ್ತಿ ಹಕ್ಕು ಆಗಿರಬಹುದು, ಹಾಗೆ ಕುಟುಂಬ ಸದಸ್ಯರ ನಿಯಮಗಳು ಆಗಿರಬಹುದು, ಹಾಗೆ ಇನ್ನಿತರಗಳಿದ್ದಾವೆ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಹೆಚ್ಚಾಗಿ ಅನಾನುಕೂಲಗಳನ್ನು ಕೇಳುತ್ತಾರೆ, ಅನುಕೂಲಗಳನ್ನು ಸಹ ಕೇಳುತ್ತಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದಾಗಿದೆ. ಹಾಗೆ ಮುಂದಿನ ಪ್ರಶ್ನೆ 27. ನರಸಿಂಗನವರ ಪಿತೃಪ್ರಧಾನ ಅವಿಭಕ್ತ ಕುಟುಂಬದ ಬಗ್ಗೆ ಟಿಪ್ಪಣಿ ಬರೆಯಿರಿ. ನರಸಿಂಗನವರ ಇದು ವೆರಿ ಇಂಪಾರ್ಟೆಂಟ್. ನರಸಿಂಗ ಅವರ ಕುಟುಂಬ ಸಂಕ್ಷಿಪ್ತವಾಗಿ ಸ್ವಲ್ಪ ಹೇಳ್ತೀನಿ ಕೇಳಿ. ಇವರ ಕುಟುಂಬ, ನರಸಿಂಗ ಅವರ ಕುಟುಂಬ ಇವರು ಅವಿಭಕ್ತ ದೊಡ್ಡ ಕುಟುಂಬ ಆಗಿರುತ್ತದೆ. ಹೆಚ್ಚಾಗಿ ದನಕರುಗಳು ಹಾಗೆ ಹೊಲಗಳು, ಇವರಲ್ಲಿ ಎತ್ತುಗಳು ದುಡಿಯುತ್ತೇವೆ. ಇನ್ನಿತರ ಪಾಯಿಂಟ್ಗಳು ಹಾಕಿ ನೀವೇ ಬರೆಯಿರಿ. ಹಾಗೆ 28ನೇ ಪ್ರಶ್ನೆ. ಕೃಷಿ ಸೌಂದರ್ಯತೆ ಅಧ್ಯಯನ ಮಾಡಲು ಕರ್ನಾಟಕ ಸರ್ಕಾರ ನೇಮಿಸಿದ 2 ಸಮಿತಿಗಳ ವರದಿಯನ್ನು ಚರ್ಚಿಸಿ. ಇಲ್ಲಿ ವರದಿಗಳನ್ನು ಬರೆಯಬೇಕಾಗುತ್ತದೆ. ಹಾಗೆ 29ನೇ ಪ್ರಶ್ನೆ. ಪ್ರಾಂತೀಯ ಮುದ್ರಣ ಮಾಧ್ಯಮ ಇತ್ತೀಚಿನ ಬೆಳವಣಿಗೆ ವಿಶ್ಲೇಷಿಸಿ. ಈಗಿನ ಪ್ರಾಂತೀಯ ಮುದ್ರಣ ಬಗ್ಗೆ ಬರೆಯಿರಿ. ಮಾಧ್ಯಮದ ಅಂದರೆ ಪತ್ರಿಕೆಗಳಾಗಿರ್ಬೋದು, ಟಿವಿಗಳಾಗಿರ್ಬೋದು, ಇನ್ನಿತರ ಬಗ್ಗೆ ಬರೆಯಿರಿ. ಹಾಗೆ 30ನೇ ಪ್ರಶ್ನೆ. ದೊರಾಯಿ ಆದಿವಾಸಿ ಮಾರುಕಟ್ಟೆಯ ಸಂರಕ್ಷಣೆಯನ್ನು ವರ್ಣಿಸಿರಿ. ಆದಿವಾಸಿಯ ಇಲ್ಲಿ ಮಾರುಕಟ್ಟೆಯ ಬಗ್ಗೆ ಬರೆಯಬೇಕಾಗುತ್ತದೆ. ಸ್ಥಳೀಯ ಮಾರುಕಟ್ಟೆ ನಿಮ್ಮ ಬಗ್ಗೆ ಬರೆಯಿರಿ. ದೊರಾಯಿ ಮಾರುಕಟ್ಟೆ ಬರೆಯಿ ಅಂತ ಕೇಳಿದರೆ ಸರಿಯಾಗಿ ನೋಡಿಕೊಳ್ಳಿ. ಹಾಗೆ 31ನೇ ಪ್ರಶ್ನೆ. ಸ್ವಾತಂತ್ರ್ಯ ನಂತರ ದಲಿತರ ಚಳವಳಿ ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಆ್ಯನ್ಯುವಲ್ ಕ್ವಶನ್ ಪೇಪರ್ ಆಗಿದ್ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಪೇಪರ್. ಇದು ಕ್ವಶನ್ಗಳು ವೆರಿ ಇಂಪಾರ್ಟೆಂಟ್ ಆಗಿವೆ. ಹಾಗೆ 32ನೇ ಪ್ರಶ್ನೆ. ಕ್ಯಾಥೋಲಿಕ್ ರವರ ರೈತ ಚಳವಳಿಯ ಪ್ರಕಾರಗಳನ್ನು ವಿವರಿಸಿ. ಮುಂದಿನ ಪ್ರಶ್ನೆ 33. ಆಧುನೀಕರಣಕ್ಕೆ ಸಹಾಯಕವಾಗುವ ಅಂಶಗಳನ್ನು ವಿವರಿಸಿ. ಈ ಅಂಶಗಳನ್ನು 5 ಪಾಯಿಂಟ್ಗಳನ್ನು ಬರೆದು ಅವುಗಳಿಗೆ ಎಕ್ಸ್ಪ್ಲೇನ್ ನೀವು ಬರೆಯಬೇಕಾಗುತ್ತದೆ. ಆಧುನೀಕರಣ ಸರಿಯಾಗಿ ಬರೆಯಿರಿ. ಹಾಗೆ ಭಾಗ ಡಿ ಒಳಗೆ ನೋಡೋದಾದರೆ 2 ಪ್ರಶ್ನೆಗಳು ಬರೆಯಬೇಕಾಗುತ್ತದೆ. ಇಲ್ಲಿ 10 ಅಂಕದ 2 ಪ್ರಶ್ನೆಗಳನ್ನು ಬರೆಯಬೇಕಾಗುತ್ತದೆ. ಟೋಟಲ್ ಆಗಿ 20 ಅಂಕಗಳನ್ನು ಹೊಂದಿರುತ್ತದೆ. ಹಾಗೆ 34ನೇ ಪ್ರಶ್ನೆ. ವೈವಿಧ್ಯತೆ ಎಂದರೇನು? ವೈವಿಧ್ಯತೆ ಎಂದರೆ ಭಾರತದ ವೈವಿಧ್ಯತೆಯ ಲಕ್ಷಣಗಳನ್ನು ವಿವರಿಸಿ. ಇಲ್ಲಿ ವೈವಿಧ್ಯತೆ ಎಂದರೇನು ಬರೆಯಿರಿ. ಹಾಗೆ ಲಕ್ಷಣಗಳು ಒಂದು 5-6 ಪಾಯಿಂಟ್ ಬರೆದು ಎಕ್ಸ್ಪ್ಲೇನ್ ಮಾಡಿ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಹೆಚ್ಚಾಗಿ ಕೇಳಿದ ಪ್ರಶ್ನೆ. ಹಾಗೆ ಆ್ಯನ್ಯುವಲ್ ಕ್ವಶನ್ ಪೇಪರ್ ಇದು ವೆರಿ ಇಂಪಾರ್ಟೆಂಟ್ ಆಗಿದೆ. ಕ್ವಶನ್ಗಳು ವೆರಿ ಇಂಪಾರ್ಟೆಂಟ್ ಇವು. 35ನೇ ಪ್ರಶ್ನೆ. ಕರ್ನಾಟಕದ ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ನೀಡಿ. ಹಾಗೆ 36ನೇ ಪ್ರಶ್ನೆ. ಮಹಿಳಾ ಸಬಲೀಕರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಲಿಜತ್ ಪಾಪಡ್ ಮತ್ತು ಸೇವಾ ಸಂಘಟನೆಯ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಇಲ್ಲಿ ವಿದ್ಯಾರ್ಥಿಗಳು ನೋಡಬೇಕಾದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಭಿವೃದ್ಧಿ ಬಗ್ಗೆ ಯೋಜನೆ ಬರೆಯಿರಿ. ಹಾಗೆ ಲಿಜತ್ ಪಾಪಡ್ ಇದರ ಬಗ್ಗೆ ಸ್ವಲ್ಪ ಬರೆಯಿರಿ. ಸೇವಾ ಸಂಘಟನೆ ಬಗ್ಗೆ ಸ್ವಲ್ಪ ಬರೆಯಿರಿ. ಇವು 3 ಪಾಯಿಂಟ್ಗಳಲ್ಲಿ ಮಹಿಳೆಯರ ಸಬಲೀಕರಣ ಅಂದರೆ ಮಹಿಳೆಯರಿಗೆ ಅನುಕೂಲತೆಯ ಬಗ್ಗೆ ಬರೆಯಿರಿ ಅಂತ ಕೇಳಿದ್ದಾರೆ. ಸರಿಯಾಗಿ ನೋಡಿ ಬರೆಯಿರಿ. ಹಾಗೆ 37ನೇ ಪ್ರಶ್ನೆ. ಭಾರತೀಯ ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಸಮಸ್ಯೆಗಳಿಗೆ ಕೇಳಿದರೆ ಸರಿಯಾಗಿ ನೀವು ನೋಡ್ಕೊಂಡು ಬರೆಯಿರಿ. ಗ್ರಾಮಗಳ ಬಗ್ಗೆ ಬರೆಯಬೇಕಾಗುತ್ತೆ, ಭಾರತೀಯ ಗ್ರಾಮಗಳು. ಹಾಗೆ ಇಲ್ಲಿ ಇಂಗ್ಲೀಷ್ ಕ್ವಶನ್ ಪೇಪರ್ ಇದೆ, ನೋಡಿಕೊಳ್ಳಿ, ಸ್ವಲ್ಪನೇ ಇದೆ. ಇದೇ ರೀತಿ ಹೊಸ ವಿಡಿಯೋಗಳು ನಮ್ಮ ಚಾನಲಲ್ಲಿ ನೀಡುತ್ತೇವೆ. ಹಾಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ. ಧನ್ಯವಾದಗಳು.